ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 34. ಆದಿತ್ಯ ರೂಮಿನಿಂದ ಹೊರಗೆ ಹೊರಟಾಗ, ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ನೀವು ಎಂದಳು ಮತ್ತೆ. ಅವಳನ್ನೊಮ್ಮೆ ನೋಡಿ ತಲೆ ಕೊಡವಿಕೊಂಡ ಆದಿತ್ಯ, ಕಲಿಯೋಕಿದೇನು ಬ್ರಹ್ಮವಿದ್ಯೆ ಅಲ್ಲ ಅವನಿ, ಕೆಲಸ ಯಾವುದಾದ್ರೂ ಅಷ್ಟೇ, ಒಮ್ಮೆ ಗಮನ ಇಟ್ಟು ನೋಡಿದ್ರೆ ಕಲ್ತು ಬಿಡ್ಬಹುದು. ಅಮ್ಮ ಸೀರೆ ಉಡುವಾಗ ನೋಡಿರೋದೆ, ಇದರಲ್ಲಿ ಅಂಥ ದೊಡ್ಡ ವಿಷಯ ಏನಿಲ್ಲ ಎಂದು ಪ್ರಾಕ್ಟಿಕಲ್ಲಾಗಿ ಹೇಳಿ ಅಲ್ಲಿಂದ ಹೋದ. ಅವನು ಹೋದ ತಕ್ಷಣ ಒಮ್ಮೆ ಕೆನ್ನೆಯನ್ನು ಮುಟ್ಟಿಕೊಂಡ ಅವಳ ತುಟಿಗಳಲ್ಲಿ ಸುಂದರವಾದ ನಗು ಅರಳಿತ್ತು. ಹಾಗೆಯೇ ಕನ್ನಡಿಯ ಮುಂದೆ ನಿಂತು ತನ್ನ ಸೀರೆಯ ನೆರಿಗೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ಅವಳ ಮುಖದ ಮೇಲೆ ಒಂದು ಸಣ್ಣ ನಾಚಿಕೆಯ ಗೆರೆ ಇನ್ನೂ ಉಳಿದಿತ್ತು. ಸೀರೆ ಎಷ್ಟು ಅಚ್ಚುಕಟ್ಟಾಗಿತ್ತೆಂದರೆ ಅವಳಿಗೇ ನಂಬಲಾಗಲಿಲ್ಲ. ಕೂದಲನ್ನು ಬಾಚಿಕೊಳ್ಳಲು ಶುರು ಮಾಡಿದಳು. ಅಷ್ಟರಲ್ಲಿ ಬಾಗಿಲು ತಳ್ಳಿಕೊಂಡು ಶಾರದಾ ಮತ್ತು ಪಾವನಿ ಒಳಗೆ ಬಂದರು. ಅವನಿ ಅವರಿಬ್ಬರನ್ನು ಕಂಡ ತಕ್ಷಣ ತನ್ನ ಕೋಪವನ್ನೆಲ್ಲ ಹೊರಹಾಕಿದಳು. ನೀವಿಬ್ರು ಯಾರು? ಇಲ್ಲಿಗೆ ಯಾಕೆ ಬಂದ್ರಿ ಎಂದಳು ಅವರನ್ನು ನೇರವಾಗಿ ನೋಡದೆ. ಯಾಕೆ ಪುಟ್ಟಿ ಹೀಗೆಲ್ಲ ಮಾತಾಡ್ತೀಯಾ? ಪ್ರೀತಿಯಿಂದ ಮಾತನಾಡಿಸಿದರು ಶಾರದಾ. ಮತ್ತಿನ್ನೇನು, ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತವರೆಗೂ? ಬೆಳಗ್ಗೆ 7 ಗಂಟೆಗೆ ಅಂದಿದ್ರಿ, ಈಗ ನೋಡಿ 8 ಗಂಟೆ ದಾಟಿದೆ. ಪಾವು, ನೀನಂತೂ 6 ಗಂಟೆಗೆ ಇಲ್ಲಿರ್ತೀನಿ ಅಂತ ಬಿಲ್ಡಪ್ ಕೊಟ್ಟಿದ್ಯಲ್ವಾ? ನಾನಿಲ್ಲಿ ಒಬ್ಬಳೇ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಿಮ್ಗೆ ಸ್ವಲ್ಪನೂ ಚಿಂತೆ ಇಲ್ವಾ ಅಮ್ಮ? ಗದರಿಸಿದಳು ಅವಳು. ಶಾರದಾ ನಗುನಗುತ್ತಲೇ, ಅಯ್ಯೋ ಅವನಿ, ಮನೆಯಲ್ಲೂ ಸ್ವಲ್ಪ ಕೆಲಸ ಇರುತ್ತೆ ಅಲ್ವಾ, ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು. ಇಲ್ಲಿರೋರೆಲ್ಲ ನಮ್ಮವರೇ ಅಲ್ವಾ, ಯಾಕೆ ಅಷ್ಟೊಂದು ಗಾಬರಿ ಪಡ್ತೀಯಾ? ಸಮಾಧಾನ ಮಾಡಿದರು. ಆದರೆ ಪಾವನಿ ಮಾತ್ರ ಏನೂ ಮಾತನಾಡದೆ ತನ್ನ ಅಕ್ಕನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅಕ್ಕ ಎಂದಳು ಪಾವನಿ ಮೆಲ್ಲಗೆ. ಏನೇ ಪಾವೋ? ಮುನಿಸಿನಿಂದಲೇ ಕೇಳಿದಳು ಅವನಿ. ಸೀರೆ ಉಡ್ಸಿದ್ಯಾರು? ಪಾವನಿ ಕಣ್ಣು ಅರಳಿಸಿ ಕೇಳಿದಳು. ಅವನಿ ಮುಖ ತಿರುಗಿಸಿಕೊಂಡು, ನಾನೇ ಉಟ್ಕೊಂಡೆ, ಇದರಲ್ಲೇನಿದೆ ದೊಡ್ಡ ವಿಷಯ, ಇದೇನು ಬ್ರಹ್ಮವಿದ್ಯೆ ಅಲ್ಲ ಎಂದು ಗತ್ತು ತೋರಿಸಿದಳು. ಶಾರದಾ ಒಮ್ಮೆ ಅವಳನ್ನು ಕೆಳಗಿನಿಂದ ಮೇಲೆ ನೋಡಿ ನಕ್ಕು ಬಿಟ್ಟರು. ನೋಡು ಅವನಿ, ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರಬೇಕು. ನಿಂಗೆ ಸೀರೆ ಅಂದರೆ ಏನು ಅಂತಲೂ ಗೊತ್ತಿಲ್ಲ, ಸೀರೆ ನೆರಿಗೆ ಹಿಡಿಯೋಕ್ಕೆ ಬರಲ್ಲ, ಸೆರೆಗೆ ಯಾವ ಕಡೆ ಬರಬೇಕು ಅಂತಲೂ ಗೊತ್ತಿಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ರೇಷ್ಮೆ ಸೀರೆನ ಅಚ್ಚುಕಟ್ಟಾಗಿ ನೀನೇ ಉಟ್ಕೊಂಡೆ ಅಂದರೆ ಯಾರು ನಂಬ್ತಾರೆ? ಕಾಲೆಳೆದರು ಶಾರದಾ. ಅವನಿ ತಡಬಡಾಯಿಸಿ, ಯಾರೋ ಯಾರೋ ಪಕ್ಕದ ಮನೆಯವ್ರು ಬಂದು ಹೆಲ್ಪ್ ಮಾಡಿದ್ರು ಬಿಡಿ ಎಂದು ನುಣುಚಿಕೊಂಡಳು. ಶಾರದಾ ಖುಷಿಯಾಗಿ, ಹೌದಾ, ಒಳ್ಳೇದಾಯಿತು, ಸರಿ ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಹೋಗಿ ಅಡುಗೆ ಮನೇಲೇನಾದರೂ ಸಹಾಯ ಬೇಕಾ ಅಂತ ನೋಡ್ತೀನಿ ಎನ್ನುತ್ತಾ ಹೊರಗೆ ನಡೆದರು. ಶಾರದಾ ಹೋದ ಮೇಲೆ ಅವನಿ ತನಗೆ ತಿಳಿಯದಂತೆ ಸಣ್ಣದಾಗಿ ನಗುತ್ತಾ ನಾಚಿಕೊಳ್ಳುತ್ತಿದ್ದಳು. ಪಾವನಿ ಇದನ್ನು ತಕ್ಷಣ ಹಿಡಿದು ಹಾಕಿದಳು. ಅವಳು ಕೈ ಕಟ್ಟಿಕೊಂಡು ತಲೆ ಓರೆ ಮಾಡಿ ಕೇಳಿದಳು, ಯಾಕಕ್ಕ ಈ ರೇಂಜಿಗೆ ನಗ್ತಿದೆಯಾ? ಪಕ್ಕದ ಮನೆ ಆಂಟಿ ನಿಂಗೆ ಅಷ್ಟೊಂದು ಖುಷಿ ಕೊಟ್ಬಿಟ್ರಾ? ಅವನಿ ನಗು ಬಚ್ಚಿಡಲು ಪ್ರಯತ್ನಿಸಿ ಸೋತಳು. ಪಾವನಿ ಹತ್ತಿರ ಬಂದು, ಸತ್ಯ ಹೇಳು, ನಿಜವಾಗೂ ಉಡ್ಸಿದ್ಯಾರು? ಅವನಿ ಒಂದು ಕ್ಷಣ ಹಿಂಜರಿದು ಆಮೇಲೆ ಮೆಲ್ಲಗೆ ಪಿಸುಗುಟ್ಟಿದಳು, ಆದಿತ್ಯ. ಪಾವನಿಯ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಓಹೋಹೋಹೋ, ವಿಷಯ ಇದು ಅಂತ ಹೇಳು ನಕ್ಕಳು ಪಾವನಿ. ಹಾಗಾದರೆ ನಿಂಗೆ ಪರ್ಸ್ನಲ್ ಸ್ಟೈಲಿಸ್ಟ್ ಸಿಕ್ಕರು ಅಂತಾಯಿತು. ಸುಮ್ಮನೆ ಇರು ಪಾವು ಎಂದು ನಾಚಿಕೆಯಿಂದಲೇ ಗದರಿಸಿದಳು. ಆದರೆ ಅವಳ ಮುಖದಲ್ಲಿನ ಆ ನಗು ಅಡಗಿಸಲು ಸಾಧ್ಯವಾಗಲಿಲ್ಲ. ಪಾವನಿ ಅಲ್ಲಿಗೆ ನಿಲ್ಲಿಸಲಿಲ್ಲ. ನೋಡು ಅಕ್ಕ, ಮದುವೆಯಾಗಿ ಒಂದೇ ದಿನಕ್ಕೆ ಟೀಮ್ ವರ್ಕ್ ಎಲ್ಲಿವರೆಗೆ ಬಂದಿದೆ ಅಂತ, ತುಂಬ ವೇಗವಾಗಿ ಪ್ರಗತಿ ಸಾಧಿಸ್ತಿದ್ದೀರಾ ಎಂದು ಕಾಲೆಳೆದಳು. ಅವನಿ ಪಕ್ಕದಲ್ಲಿದ್ದ ದಿಂಬನ್ನು ಎತ್ತಿ ಅವಳಿಗೆ ಮೆಲ್ಲಗೆ ಹೊಡೆದಳು. ಸಾಕು ಮಾಡು, ಸುಮ್ಮನೆ ಏನೇನೋ ಮಾತಾಡಬೇಡ. ಅಷ್ಟರಲ್ಲಿ ಬಾಗಿಲ ಹತ್ತಿರ ಆದಿತ್ಯನ ಧ್ವನಿ ಕೇಳಿಸಿತು. ಅವನಿ, ರೆಡಿ ಆದ್ಯಾ? ಅವನು ಒಳಗೆ ಬಂದವನೇ ಪಾವನಿಯನ್ನು ಕಂಡು ಸ್ವಲ್ಪ ಆಶ್ಚರ್ಯಪಟ್ಟ. ಓ ಪಾವು, ಯಾವಾಗ ಬಂದೆ? ಇಲ್ಲೇನೋ ಗಂಭೀರವಾದ ಚರ್ಚೆ ನಡೀತಿದೆ ಅನಿಸುತ್ತೆ. ಪಾವನಿ ತುಂಟತನದಿಂದ ಕೈ ಕಟ್ಟಿಕೊಂಡು ನಿಂತಳು. ಹೌದು ಹೌದು, ತುಂಬ ಗಂಭೀರವಾದ ವಿಷಯ. ಅಕ್ಕಂಗೆ ಸೀರೆ ಉಡ್ಸೋಕೆ ಯಾರು ಹೆಲ್ಪ್ ಮಾಡಿದ್ರು ಅನ್ನೋ ಬಗ್ಗೆ ಡಿಸ್ಕಷನ್ ನಡೀತಿದೆ ಎಂದಳು ನಾಟಕೀಯವಾಗಿ. ಓಹೋ, ಆ ವಿಷಯನಾ? ಆದಿತ್ಯ ಅಮಾಯಕನಂತೆ ಹುಬ್ಬೇರಿಸಿದ. ಅವನಿ ಅವನನ್ನು ತಡೆಯುವ ಮೊದಲೇ ಪಾವನಿ ಚುರುಕಾಗಿ ಸೇರಿಸಿದಳು. ಈಗ ನೀವು ಇದರಲ್ಲಿ ಎಕ್ಸ್ಪರ್ಟ್ ಆಗಿರಬೇಕಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ ಬಾವ?
ಅವನಿ ದಂಗಾಗಿ ಹೋದಳು. ಪಾವನಿ! ಆದಿತ್ಯ ಅಸಹಾಯಕನಾಗಿ ನಗುತ್ತಾ ತನ್ನ ಕುತ್ತಿಗೆ ಸವರಿಕೊಂಡ. ಏನ್ ಮಾಡೋದು, ಹೊಸ ಜವಾಬ್ದಾರಿಗಳು ಶುರುವಾಗಿವೆ, ಅಸಿಸ್ಟೆಂಟ್ ಡ್ಯೂಟಿ ಎಂದ. ಪಾವನಿ ಖುಷಿಯಿಂದ, ಒಳ್ಳೆಯದು, ಲೈಫ್ ಟೈಮ್ ಕಾಂಟ್ರಾಕ್ಟ್ ಕೂಡ ಸದ್ಯದಲ್ಲೇ ಸಿಗುತ್ತೆ ಬಿಡಿ, ರೆಡಿಯಾಗಿರಿ ಎಂದಳು. ಆದಿತ್ಯ ತಕ್ಷಣ ತುಂಟತನದಿಂದಲೇ ಪ್ರತ್ಯುತ್ತರ ನೀಡಿದ. ಮೇಡಮ್, ಈಗಲೇ ನನ್ನ ಹೆದರಿಸ್ಬೇಡಿ, ಮೊದಲನೇ ದಿನಾನೇ ಪ್ರೆಷರ್ ಜಾಸ್ತಿ ಮಾಡ್ತಿದ್ದೀರಾ ನೀವು. ಇಬ್ಬರು ಒಟ್ಟಾಗಿ ನಕ್ಕರು. ಅವರಿಬ್ಬರೂ ಸೇರಿ ತನ್ನನ್ನು ರೇಗಿಸುತ್ತಿರುವುದನ್ನು ಕಂಡು ಅವನಿ ಸಿಟ್ಟಿನಿಂದ ಕೈಕಟ್ಟಿಕೊಂಡು ನಿಂತಳು. ನೀವಿಬ್ರು ಈಗ ನನ್ನ ವಿರುದ್ಧ ಒಂದು ಟೀಮ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಪಾವನಿ ಹಲ್ಲು ಕಿರಿಯುತ್ತಾ, ಖಂಡಿತ ಟೀಮ್ ಆದಿಪಾವು ಎಂದಳು. ಆದಿತ್ಯ ಗಂಭೀರವಾಗಿ, ಸ್ಟ್ರಾಂಗ್ ಟೀಮ್ ಇದು ಎಂದು ತಲೆಯಾಡಿಸಿದ. ತಡೀರಿ, ನನ್ನ ಟೈಮ್ ಕೂಡ ಬರುತ್ತೆ, ಅವತ್ತು ನಿಮ್ಮಿಬ್ಬರಿಗೂ ಸರಿಯಾಗಿ ತೋರಿಸ್ತೀನಿ ಎಂದಳು ಅವನಿ ಹುಸಿಕೋಪದಿಂದ. ಅಬ್ಬಾ ಹಠಮಾರಿ, ಈಗಲೇ ಹೆದರಿಕೆ ಆಗಿದೆ, ಇನ್ನೇನು ತೋರಿಸೋದಿದೆ ಎನ್ನುತ್ತಾ ಒಂದು ತುಂಟ ನಗೆಯೊಂದಿಗೆ ಅವಳ ಹತ್ತಿರ ಬಂದ. ಅವನಿ ತಕ್ಷಣ ಬೆರಳು ತೋರಿಸಿ ಎಚ್ಚರಿಸಿದಳು, ಹತ್ರ ಬರಬೇಡಿ. ಪಾವನಿ ಜೋರಾಗಿ ನಕ್ಕಳು. ಓಕೆ, ನಾನು ಹೋಗ್ತೀನಿ, ನೀವಿಬ್ಬರು ನಿಮ್ಮ ರೊಮ್ಯಾನ್ಸ್ ಕಂಟಿನ್ಯೂ ಮಾಡಿ, ನಂಗೆ ಕರಡಿ ಆಗೋಕೆ ಇಷ್ಟ ಇಲ್ಲ ಎನ್ನುತ್ತಾ ಬಾಗಿಲ ಕಡೆಗೆ ನಡೆದಳು. ಪಾವನಿ ಅಲ್ಲಿಂದ ಮಾಯವಾಗುತ್ತಿದ್ದಂತೆ ಅವನಿ ಗಾಬರಿಯಿಂದ ತನ್ನ ಬಳೆಗಳನ್ನು ಸರಿಪಡಿಸಿಕೊಳ್ಳುವಂತೆ ನಟಿಸುತ್ತಾ ತಿರುಗಿಕೊಂಡಳು. ನೋಡಿ, ಇದೆಲ್ಲ ನಿಮ್ಮಿಂದಲೇ ಆಯಿತು ಗೊಣಗಿಕೊಂಡಳು ಅವಳು ಅಲ್ಲಿಂದ ದೂರ ಸರಿಯುವ ಮೊದಲೇ ಆದಿತ್ಯ ಅವಳ ಹತ್ತಿರ ಬಂದ. ಅವನ ಇರುವಿಕೆ ಅವಳಿಗೆ ಪೂರ್ತಿಯಾಗಿ ಅರಿವಾಗುವಷ್ಟು ಹತ್ತಿರವಿದ್ದ. ಅವನು ಸಮೀಪಿಸುತ್ತಿರುವುದನ್ನು ನೋಡುವ ಮೊದಲೇ ಅವಳ ಮನಸ್ಸು ಅದನ್ನು ಗ್ರಹಿಸಿತ್ತು. ಆದಿತ್ಯ ಎಂದು ಅವಳು ಏನೋ ಹೇಳಲು ಹೊರಟಳು. ಅವನು ಉತ್ತರಿಸಲಿಲ್ಲ. ಅವನ ಕೈ ಅವಳ ಸೊಂಟದ ಹತ್ತಿರ ಚಲಿಸಿತು, ಸ್ಥಿರವಾಗಿ, ಆತ್ಮವಿಶ್ವಾಸದಿಂದ. ಅವನ ಬೆರಳುಗಳು ಅವಳ ಸೀರೆಯ ಮೃದುವಾದ ಅಂಚನ್ನು ತಾಕಿದವು. ಅವಳು ಬೆಚ್ಚಿಬಿದ್ದು ಒಂದು ಕ್ಷಣ ಉಸಿರು ಬಿಗಿ ಹಿಡಿದಳು. ಯಾಕೆ ಹೀಗೆ ಮಾಡ್ತಿದ್ದೀರಾ ಎಂದು ಅರ್ಧ ಭಯ ಅರ್ಧ ಗೊಂದಲದಿಂದ ಪಿಸುಗುಟ್ಟಿದಳು. ಶ್, ಅಲ್ಗಾಡಬೇಡ, ಅವನು ಬಹಳ ಮೆಲ್ಲಗೆ ಹೇಳಿದ. ಅವನ ಸ್ಪರ್ಶ ಈಗ ದೃಢವಾಗಿತ್ತು, ಆದರೆ ಅಷ್ಟೇ ಜಾಗರೂಕತೆಯಿಂದ ಕೂಡಿತ್ತು. ಅವರ ಮನೆಯ ಪಾರಂಪರಿಕ ಬೆಳ್ಳಿಯ ಕೀಗುಚ್ಛವನ್ನು ಅವನು ಅವಳ ಸೀರೆಯ ನೆರಿಗೆಯ ಮಡಿಕೆಗೆ ಬಹಳ ನಾಜೂಕಾಗಿ ಸಿಕ್ಕಿಸಿ ಅದು ಸರಿಯಾಗಿ ಕುಳಿತುಕೊಳ್ಳುವಂತೆ ಹೊಂದಿಸಿದ. ಆ ಕೆಲಸ ಮುಗಿದ ಮೇಲೂ ಅವನ ಬೆರಳುಗಳು ಅಗತ್ಯಕ್ಕಿಂತ ಒಂದು ಕ್ಷಣ ಹೆಚ್ಚು ಹೊತ್ತು ಅಲ್ಲಿಯೇ ಉಳಿದವು. ಅವನ ಆ ಬೆಚ್ಚನೆಯ ಸ್ಪರ್ಶಕ್ಕೆ ಅವನಿಯ ಉಸಿರಾಟ ಸ್ಥಗಿತಗೊಂಡಂತಾಯಿತು. ಅವಳು ಕಣ್ಣುಗಳನ್ನು ಅರಳಿಸಿ ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಹೃದಯದೊಂದಿಗೆ ಅವನನ್ನೇ ನೋಡಿದಳು. ಅಷ್ಟೇ ಎಂದ ಆದಿತ್ಯ ಏನೂ ಆಗದವನಂತೆ ಒಂದು ಹೆಜ್ಜೆ ಹಿಂದೆ ಸರಿದ. ಇದನ್ನ ಅಮ್ಮ ಕೊಡು ಅಂದ್ರು, ಮರ್ತೋಗಿತ್ತು ನಿನ್ನೆ ಕೊಡೋಕೆ ಎಂದ. ಅವಳು ಒಣಗಿದ್ದ ಗಂಟಲನ್ನು ಸರಿಪಡಿಸಿಕೊಂಡು ಆ ಕ್ಷಣದ ತೀವ್ರತೆಯಿಂದ ಹೊರಬರಲು ಪ್ರಯತ್ನಿಸಿದಳು. ಓ ಎಂದು ಮಾತ್ರ ಹೇಳಲು ಅವಳಿಂದ ಸಾಧ್ಯವಾಯಿತು. ಅವಳ ತುಟಿಗಳ ಮೇಲೆ ಒಂದು ಕಿರುನಗು ಮೂಡಿತ್ತು. ಆದಿತ್ಯ ತೃಪ್ತಿಯಿಂದ ಅವಳನ್ನು ಮತ್ತೊಮ್ಮೆ ನೋಡಿ, ಬಾ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಹೋದ. ಸತ್ಯನಾರಾಯಣ ಪೂಜೆ ಶುರುವಾಯಿತು. ಅವನಿ ಕಷ್ಟಪಟ್ಟೆ ಪೂಜೆಗೆ ಕುಳಿತಿದ್ದಳು. ಮೊದಲೇ ಅವಳಿಗೆ ಅಷ್ಟು ಬೇಗ ಎದ್ದು ಅಭ್ಯಾಸವಿರಲಿಲ್ಲ. ಇನ್ನು ಈಗ ಮದುವೆಯ ಸುಸ್ತು, ನಿನ್ನೆಯ ನಿದ್ರಾಹೀನತೆ, ಜನಗಳ ಕಿರಿಕಿರಿ, ಭಾರವಾದ ಸೀರೆ, ಒಡವೆ ಇದೆಲ್ಲದರ ನಡುವೆ ಹೇಗೋ ತೂಕಡಿಸುತ್ತಲೇ ಮತ್ತು ಆದಿತ್ಯನಿಗೆ ಆಗಾಗ ದೂರು ನೀಡುತ್ತಲೇ ಪೂಜೆ ಮುಗಿಸಿದಳು. ನಂತರ ಊಟಕ್ಕೂ ಸಮಯ ಸಿಗಲಿಲ್ಲ. ಮದುವೆಗೆ ಬರಲು ಸಾಧ್ಯವಾಗದೇ ಇರುವ ಊರವರು, ಬಂಧು ಬಳಗದವರು ಬಂದು ಇವರಿಗೆ ಉಡುಗೊರೆ ಕೊಡುತ್ತಿದ್ದರು. ಮೊದಲು ತಾಳ ಹಾಕಿದ ಹೊಟ್ಟೆ ಈಗ ತನಗೆ ತಾಳ ಹಾಕಿ ಕೂಡ ಸಾಕಾಯಿತು, ಇನ್ನು ಊಟ ಮಾಡುವ ಮನಸ್ಸಿಲ್ಲ ಎಂದು ಹೇಳಿದ ಮೇಲೆ ಅವರಿಬ್ಬರನ್ನು ಊಟಕ್ಕೆ ಕರೆದರು. ಊಟ ಕೂಡ ಅನ್ನಕ್ಕೆ ಅಪಚಾರ ಸಲ್ಲದು ಎಂದು ಇಬ್ಬರೂ ಮಾಡಿ ಮುಗಿಸಿದರು. ಆದಿತ್ಯ ಮಾತ್ರ ಶಾಂತವಾಗಿದ್ದ. ಅವನಿಗೆ ಅಂದು ಹೆಚ್ಚೇ ಜವಾಬ್ದಾರಿ ಇತ್ತು. ಮದುವೆ ಸಂಭ್ರಮ ಮುಗಿದಿತ್ತು. ಕೊನೆಯ ದಿನ ಎಲ್ಲರಿಗೂ ಅಲ್ಲವೆಂದರೂ ಕೆಲಸಕ್ಕೆ ಬಂದಿದ್ದ ಒಂದಿಷ್ಟು ಜನರಿಗೆ ಅವರಿಗೆ ಸಲ್ಲಬೇಕಾದ್ದನ್ನು ಕೊಟ್ಟು ಕಳಿಸಬೇಕಿತ್ತು. ಜವಾಬ್ದಾರಿಗಳನ್ನು ಬೇರೆಯವರಿಗೆ ಒಪ್ಪಿಸಿದ್ದರೂ ಸಹ ಕೆಲವೊಂದಿಷ್ಟು ಆದಿತ್ಯನೇ ನೋಡಿಕೊಳ್ಳಬೇಕಾಗಿತ್ತು. ಕೊನೆಗೆ ಜನರ ಬಂದು ಹೋಗುವಿಕೆಯೇನು ಕಡಿಮೆಯಾಗಿರಲಿಲ್ಲ. ಆದರೆ ಅವನಿ ಮತ್ತು ಆದಿತ್ಯ ಸ್ವಲ್ಪ ಹೊತ್ತು ಒಂದೇ ಕಡೆ ಕುಳಿತರು. ಅಷ್ಟರಲ್ಲಿ ಅವರ ಬಳಿ ಒಬ್ಬರು ಬಂದು ನಿಂತಿದ್ದರು. ಅವರನ್ನು ನೋಡಿದ ತಕ್ಷಣ ಆದಿತ್ಯನ ಕಣ್ಣರಳಿತ್ತು.
ಈ ಕತೆ ಮುಂದೇನಾಗಬಹುದು ಅನ್ನೋ ಕುತೂಹಲಕ್ಕಾಗಿ ಬರೆದ ಕಥೆ ಅಲ್ಲ. ಬದಲಾಗಿ ಈ ಪಾತ್ರಗಳ ಜೊತೆ ಅಂದರೆ ಆದಿತ್ಯ ಅವನಿಯ ಜೊತೆ ನೀವು ಒಂದು ಜೀವನವನ್ನು ಬದುಕಲಿ ಅನ್ನೋ ಹಂಬಲದಿಂದ ಬರೆದ ಬರಹ. ಇಲ್ಲಿ ನಾಟಕೀಯ ತಿರುವುಗಳಿಗಿಂತ ಸಹಜ ಸಂಬಂಧಗಳ ಸೌಂದರ್ಯಕ್ಕೆ ಒತ್ತು ನೀಡಿದ್ದೀನಿ. ಯಾರು ಸಂಬಂಧಗಳ ಸೂಕ್ಷ್ಮತೆಯನ್ನು ಮತ್ತು ಭಾವನೆಗಳ ತೀವ್ರತೆಯನ್ನು ತಾಳ್ಮೆಯಿಂದ ಆಸ್ವಾದಿಸೋಕೆ ಇಷ್ಟಪಡ್ತೀರೋ ಅವರಿಗೆ ಈ ಆದಿತ್ಯ ಮತ್ತು ಅವನಿಯ ಪಯಣ ಇಷ್ಟ ಆಗಬಹುದು ಅನ್ನೋ ನಂಬಿಕೆ. ಸಂಚಿಕೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕತೆ ಹೇಗೆ ಬರ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.